ಮೈಸೂರು ನಗರದ ಎನ್ಐಇ ಕಾಲೇಜು ಬಳಿ ನೂತನವಾಗಿ ರಾಣಿ ಕೆಫೆ ಪ್ರಾರಂಭವಾಗಿದ್ದು, ಮೈಸೂರು ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಕೆಫೆ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಇನ್ನು ಕಾಲೇಜು ವಿದ್ಯಾರ್ಥಿಗಳಿಗೆಂದೇ ಕೆಫೆ ಪ್ರಾರಂಭವಾಗಿದ್ದು, ಎನ್ಐಇ ಕಾಲೇಜು ವಿದ್ಯಾರ್ಥಿನಿಯಿಂದ ಕೆಫೆ ಪ್ರಾರಂಭವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನಿಷ್ಕಾ ಮೂರ್ತಿ ಅಂತ. ಹೊಸದಾಗಿ ನಮ್ಮದು ರಾಣಿ ಕೆಫೆ ಅಂತ ಇನಾಗ್ರೇಟ್ ಮಾಡಿದ್ದೀವಿ. ಇದು ಮಾನಂತವಾಡಿ ರೋಡ್ ಎನ್ಐ ಅಡ್ಮಿನ್ ಬ್ಲಾಕ್ ಆಪೋಸಿಟೇ ಬರುತ್ತೆ. ನಾನು ಎನ್ಐ ಕಾಲೇಜ್ ಸ್ಟೂಡೆಂಟ್ ಆ್ಯಂಡ್ ಇವಾಗ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಅದ್ರ ಜೊತೆಗೆ ಬಿಸ್ನೆಸ್ ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇನಾಗ್ರೇಷನ್ ಜಸ್ಟ್ 5 ದಿನ ಆಯಿತು. 21 ಮೇ ತಾರೀಕು ಇನಾಗ್ರೇಷನ್ ಆಗಿತ್ತು. BJP ಅವರು ನಾಗೇಂದ್ರ ಅವರು ಇನಾಗ್ರೇಟ್ ಮಾಡಿದ್ದು, ಮತ್ತು ಹೇಮಾ ನಂದೀಶ್ ಅವರು, ದಿನೇಶ್ ಗೌಡ್ರೆಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಮಾನಂತವಾಡಿ ರೋಡಲ್ಲಿ MIT ಕಾಲೇಜ್ ಇದೆ, NI ಕಾಲೇಜ್ ಇದೆ, ಬೇಸ್ PU ಕಾಲೇಜ್ ಇದೆ. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟ ಆಗಂಗೆ ನಾವು ತಿಂಡಿಗಳು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಬರ್ಗರ್ ಆಗಿರಲಿ, ಪಿಜ್ಜಾ ಆಗಿರಲಿ, ಕಾಂಟಿನೆಂಟಲ್ ಫುಡ್ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಇಲ್ಲಿ ನಮ್ಮದು NI ಟೀಚರ್ಸ್ ಆಗಿರಲಿ ತುಂಬ ಇಷ್ಟಪಟ್ಟು ಬರ್ತಾರೆ. ಕಾಫಿ ಟೀ ಆದರೂ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ. ಆ್ಯಂಡ್ ತುಂಬ ಚಿಕ್ಕ ವಯಸ್ಸಲ್ಲೇ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು. ಅದಕ್ಕೆ ಸ್ಟಾರ್ಟಪ್ ಅಂತ ಮಾಡಿದ್ದೀನಿ. ಸೊ ನೀವು ಈ ಕಡೆ ಬಂದಾಗ ನಮಗೆ ಮೈಸೂರು ಲೋಕಲ್ ಕ್ರೌಡು ಬರ್ತಾಯಿದೆ ಆ್ಯಂಡ್ ಫ್ಯಾಮಿಲಿಗಳು ಹುಡ್ಕೊಂಡು ಬರ್ತಾ ಇದ್ದಾವೆ. ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಈ ಕಡೆ ಮಾನಂತವಾಡಿ ರೋಡ್ ಬಂದರೆ ರಾಣಿ ಕೆಫೆನ ವಿಸಿಟ್ ಮಾಡಿ. ಆ್ಯಂಡ್ ರಾಣಿ ಕೆಫೆ ಟೈಟಲ್ ರಾಣಿ ಅಂತ ಏನಕ್ಕೆ ಬಂತು ಅಂದರೆ, ನಮಗೆ ಮೈಸೂರಲ್ಲಿ ತುಂಬ ಫ್ಯಾನ್ಸಿ ಇಂಗ್ಲೀಷ್ ನೇಮ್ ಅಂತ ಹುಡುಕ್ತಾ ಇರಲಿಲ್ಲ. ನಾವು ಯಾವುದಾದ್ರೂ ಟ್ರೆಡಿಷ್ನಲ್ ಆಗಿರೋ ಹೆಸರೇ ಹುಡುಕ್ತಾ ಇದ್ವಿ. ಆ್ಯಂಡ್ ಮೈಸೂರು ಅಂತ ಬಂದರೆ ನಮ್ಮ ಅಂಬಾವಿಲಾಸ ಪ್ಯಾಲೇಸ್ ಇದೆ, ಮತ್ತು ರಾಜ ರಾಣಿ ಅಂದರೆ ತುಂಬ ಫೇಮಸ್. ಅದಕ್ಕೆ ನಾವು ರಾಣಿ ಕೆಫೆ ಅಂತ. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮ ಮಮ್ಮಿ ಹೆಸರು ಶುಭ ರಾಣಿ ಅಂತ. ಸೊ ಅದನ್ನು ರಾಣಿ ಅಂತ ತೊಗೊಂಡು ರಾಣಿ ಕೆಫೆ ಅಂತ ಇಟ್ಟಿದ್ದೀವಿ. ಸ್ವಲ್ಪ ಯುನೀಕಾಗಿ ಯಾರೂ ಮಾಡಿರಲಿಲ್ಲ ಮೈಸೂರಲ್ಲಿ. ಸೊ ಅದೊಂಥರ ಸ್ಪೆಷಲ್ ನೇಮ್ ಅಂತ ಹೇಳ್ಬೋದು. ಸೊ ನಮಗೆ ರಾಣಿ ಕೆಫೆ ಅಂದರೆ ಒಂದು ಇಮೋಷನ್ ಥರ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಇಲ್ಲಿ ವಾತಾವರಣ, ಎನ್ವಿರಾನ್ಮೆಂಟ್, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ಡೀಸೆಂಟ್ ಆಗಿರೋ ಆ್ಯಂಬಿಯನ್ಸ್. ಆ್ಯಂಡ್ ಇದು ಮೇನ್ ರೋಡಲ್ಲಿದೆ, ಪ್ರೈಮ್ ಲೊಕೇಶನ್ ಆಗಿದೆ. ಸೊ ಜನರು ಹೋಗ್ತಾ ಬರ್ತಾ ಎಲ್ಲ ತುಂಬ ಹೇಳ್ತಾರೆ ಫುಡ್ ಎಲ್ಲ ಚೆನ್ನಾಗಿತ್ತು ಅಂತ. ಸೊ ನೀವು ವಿಸಿಟ್ ಮಾಡಿ ರಾಣಿ ಕೆಫೆನ ಅಂತ. ಹೀಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೈಮಿಂಗ್ಸ್ ಬೆಳಗ್ಗೆ 9ರಿಂದ ಬ್ರೇಕ್ಫಾಸ್ಟು ಇರುತ್ತೆ. ಸೊ ನಾವಿಲ್ಲಿ ರಾಗಿ ಇಡ್ಲಿ, ಕ್ಯಾರೆಟ್ ಇಡ್ಲಿ, ಬೀಟ್ರೂಟ್ ಇಡ್ಲಿನೂ ಸ್ಟಾರ್ಟ್ ಮಾಡಿದ್ದೀವಿ. ಜಸ್ಟ್ ಕೆಫೆ ಫುಡ್ ಅಂದರೆ ಬರೀ ಬರ್ಗರ್, ಪಿಜ್ಜಾ ಅಲ್ಲ, ತುಂಬ ಟ್ರೆಡಿಷ್ನಲ್ ಫುಡ್ಡು ಬೇಕು ಅಂತ ಕೇಳಿದ್ರು. ಸೊ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಸಂಜೆ 9:30 ತನಕ ಓಪನ್ ಇರುತ್ತೆ. ಮೈಸೂರಲ್ಲಿ ತುಂಬ ಕೆಫೆಗಳಿದೆ. ಬಟ್ ನೀವು ರಾಣಿ ಕೆಫೆಗೆ ಏನಕ್ಕೆ ಬರಬೇಕು ಅಂದರೆ, ಮೈಸೂರಲ್ಲಿ ಎಲ್ಲೂ ಸಿಗದಿರೋ ಅಂಥ ಚಾಕ್ಲೇಟ್ ಪಾನಿಪುರಿ ಮತ್ತು ಮ್ಯಾಂಗೋ ಪಾನಿಪುರಿ ನಮ್ಮದು ಸಿಗ್ನೇಚರ್ ಡಿಶ್ ಆಗಿದೆ. ಸೊ ಮೈಸೂರಲ್ಲಿ ಮೊದಲನೇ ಬಾರಿ ನಾವು ರಾಣಿ ಕೆಫೆಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇನಾಗ್ರೇಷನ್ ದಿನ ಆಗಲಿ ಇವತ್ತಿನ ದಿನದ ತನಕ ತುಂಬ ಜನ ಹುಡ್ಕೊಂಡು ಬಂದಿದ್ದಾರೆ ಚಾಕ್ಲೇಟ್ ಪಾನಿಪುರಿ, ಮ್ಯಾಂಗೋ ಪಾನಿಪುರಿ ತಿನ್ನೋಕ್ಕೆ. ಆ್ಯಂಡ್ ಅದು ಒಂದು ಹಿಟ್ಟಾಗಿರೋ ಡಿಶ್ ಅಂತ ಹೇಳ್ಬೋದು. ಸೊ ನಾವು ಅದನ್ನು ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ನಾವಿವಾಗ ಝೊಮ್ಯಾಟೋಲೂ ಇದ್ದೀವಿ, ಸ್ವಿಗ್ಗಿ ಇನ್ನೂ ಸ್ಟಾರ್ಟ್ ಮಾಡಬೇಕು. ಸೊ ಝೊಮ್ಯಾಟೋಲೂ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು. ಸೊ ನಿಮಗೆ ಟೇಸ್ಟ್ ಇಷ್ಟ ಆಗಿರಲಿ, ಏನಾದರೂ ಚೇಂಜಸ್ ಇರಲಿ, ಎಲ್ಲ ಅದರಲ್ಲಿ ರಿವ್ಯೂಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ತಿರಂಗ ಯಾತ್ರೆಯನ್ನು ನಡೆಸಲಾಗಿದ್ದು, ಪಹಲ್ಗಾಮ್ನಲ್ಲಿ ಭಾರತೀಯ ನಾಗರಿಕರ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ಅಡಗುತಾಣಗಳ ಮೇಲೆ ಹೊಕ್ಕಿ ಹೊಡೆದುರುಳಿಸಿ ಉಗ್ರರಿಗೆ ಎಚ್ಚರಿಕೆ ನೀಡಿದ ಭಾರತೀಯ ಸೈನಿಕರಿಗೆ ಬೆಂಬಲವಾಗಿ ಇಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಭಾರತ ದೇಶವನ್ನು ಗುರುತು ಮಾಡೋ ತರದಲ್ಲಾಗಿದೆ ಇವತ್ತು. ಹಾಗಾಗಿನೇ ಭಾರತ ದೇಶದ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿರುವಂತದ್ದು ನಮ್ಮ ಪ್ರಧಾನಮಂತ್ರಿಗಳು. ನಮ್ಮ ಯೋಧರು ತಕ್ಕ ಉತ್ತರವನ್ನ ಕೊಡೋ ಮುಖಾಂತರ ಪಾಕಿಸ್ತಾನದವರಿಗೆ, ಇನ್ನು ಉಗ್ರವಾದಿಗಳಿಗೆ ಏನಾದ್ರು ಉಗ್ರತನವನ್ನ ನೀವೇನಾದ್ರು ನಮ್ಮ ಭಾರತ ದೇಶದೊಳಗಡೆ ಮಾಡಿದ್ರೆ ನೀವು ಎಲ್ಲಿದ್ರೆ ಎಲ್ಲಿ ಹುಡುಕೋ ಬಂದು ಹೊಡಿತೀವಿ ಏನೋ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿರುವಂತದ್ದು. ಪಾಕಿಸ್ತಾನದೊಳಗಡೆ ನುಗ್ಗಿ ಉಗ್ರ ನೆಲೆಯನ್ನ ಧ್ವಂಸ ಮಾಡಿದಂಥದ್ದು ಇವತ್ತು ಭಾರತ ದೇಶದ ಯೋಧರಿಗೆ ಸಿಕ್ಕುವಂತ ಗೌರವ, ಅವ್ರಿಗಿರುವಂತ ತಾಕತ್ತನ್ನ ತೋರಿಸ್ತಿರುವಂತದ್ದು. ಪಹಲ್ಗಾಮಲ್ಲಿ ನಡೆದಂತ ನರಮೇಧ, ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿರುವಂತದ್ದು. ಪಾಕಿಸ್ತಾನ ಇನ್ನು ಮುಂದೆ ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ತರದಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಈ ಯುದ್ಧ ವಿರಾಮದಲ್ಲಿ ಪ್ರಧಾನಮಂತ್ರಿಗಳು ಒಂದು ಸಂದೇಶವನ್ನ ಕೊಟ್ಟರು. ನಾವು ರಕ್ತ ಮತ್ತು ನೀರು ಒಂದೇ ಸರಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರ ಮತ್ತು ಸಂಬಂಧ ಅದು ಸರಿ ಇದ್ರೆ ಮಾತ್ರ ಸಾಧ್ಯ. POK ಭಾರತ ದೇಶದ ಅಂಗ, ಅದನ್ನ ಕೊಟ್ಟರೆ ಮಾತ್ರ ಮಾತುಕತೆ ಸಾಧ್ಯ ಅನ್ನೋ ತರದಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂತಹ ಮಾತು
ನಮ್ಮ ಪ್ರಧಾನಮಂತ್ರಿಗಳು. ಹಾಗಾಗಿ ಭಾರತದ ದೇಶದ ಇವತ್ತಿನ ಶಕ್ತಿ ಏನು ಅಂತ ನಮ್ಮೆಲ್ಲರಿಗೂ ಅರ್ಥ ಆಗಿದೆ. ಬಂಧುಗಳೇ, ಇವತ್ತು ಆಗಿರುವಂತ ನಮ್ಮ ಯೋಧರ ಒಂದು ಶಕ್ತಿಯ ಪ್ರದರ್ಶನ ಏನಾಗಿದೆ, ಹಾಗಾಗಿ ಆ ಯೋಧರಿಗೆ ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಆ ಯೋಧರ ಜೊತೆಗೆ ನಾವೆಲ್ಲ ಇದೀವಿ ಅನ್ನೋ ತರದಲ್ಲಿ ಆ ಸಂದೇಶವನ್ನ ಇಡೀ ದೇಶದಲ್ಲಿ ನಾಗರಿಕರು ತಿರಂಗ ಯಾತ್ರೆಯನ್ನ ಮಾಡುವ ಮುಖಾಂತರ ರಾಷ್ಟ್ರ ರಕ್ಷಣೆಗೆ ನಾಗರಿಕರ ಹೊಣೆ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ, ಇವತ್ತು ನಾಗರಿಕರುಗಳು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಇಡೀ ದೇಶದಲ್ಲಿ ನಡೆಸಿರುವಂತದ್ದು. ಹಾಗಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳು ಬಂದು, ಸಂಘಟನೆಯ ಪ್ರಮುಖರುಗಳು ಬಂದು ಈ ಒಂದು ತಿರಂಗ ಯಾತ್ರೆಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಂದಂತ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕನ್ನಡ ಪರ ಹೋರಾಟ ಸಂಘಗಳು ಏನು ವಿವಿಧ ಸಂಘಗಳು ಏನಿದೆ ಅವರೆಲ್ಲ ಬಂದು ಇವತ್ತು ನಮ್ಮ ಈ ಒಂದು ತಿರಂಗ ಯಾತ್ರೆಯಲ್ಲಿ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಸೇರಿ ನಡೆಸಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾಲೇಜಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಯೋಜಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದರವರು ತಿಳಿಸಿದ್ದಾರೆ. ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಅತಿಥಿ ಗೃಹದ ಸಭಾಂಗಣದಲ್ಲಿ ಪ್ರತಿಭಾ ಪುರಸ್ಕಾರ ಅಗತ್ಯ ಸಿದ್ಧತೆ ಸಂಬಂಧ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಹನೂರಿಗೆ ಕಾರ್ಯನಿಮಿತ್ತ ಭೇಟಿ ನೀಡಿದ್ದ ವೇಳೆ ಹನೂರು ಪತ್ರಕರ್ತರ ಸಂಘವು ಕ್ರಿಯಾಶೀಲ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿರುವುದನ್ನ ಗಮನಕ್ಕೆ ಬಂದಿತ್ತು. ಇದೇ ನಿಟ್ಟಿನಲ್ಲಿ ತಾಲೂಕು ಸಂಘದ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವೊಂದನ್ನು ನಡೆಸಲು ಚಿಂತನೆಯನ್ನ ನಡೆಸಲಾಗಿತ್ತು. ಅದರಂತೆ ಇದೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಬರುವುದರ ಸಂದರ್ಭದಲ್ಲಿ ಇಲ್ಲಿಯ ಹನೂರು ತಾಲೂಕು ಪತ್ರಕರ್ತರ ಸಂಘದ ಪರಿಚಯ ಆಯಿತು. ಅದಕ್ಕಿಂತ ಮುಂಚೆ ಅನೇಕ ಸಭೆ ಸಮಾರಂಭಗಳಲ್ಲಿ ಮಾತನಾಡಿದ್ದೀವಿ. ಆದರೆ ಇಲ್ಲಿ ತಾಲೂಕು ಸಂಘ ಏನು ಮಾಡ್ತಾ ಇದೆ ಅನ್ನೋದು ನಮ್ಮ ಅರಿವಿಗೆ ಬಂದಿದ್ದು. ಇಲ್ಲಿಗೆ ನಾವೇ ಕಣ್ಣಾರೆ ನೋಡಿ ಅಲ್ಲಿ ನಮ್ಮ ಪತ್ರಿಕಾ ಭವನವನ್ನು ಮಾಡ್ತಾ ಇರುವಂಥ ಜಾಗಕ್ಕೆ ವಿಸಿಟ್ ಮಾಡಿರುವ ಸಂದರ್ಭದಲ್ಲಿ ಮತ್ತು ಅನೇಕ ಕ್ರೈಸಿಸ್ಗಳು ಬಂದಾಗ ಈ ಎಲ್ಲ ಸಂದರ್ಭಗಳಲ್ಲೂ ನಿಮ್ಮ ಬದ್ಧತೆಯನ್ನು ಸದಾ ನಾವು ದೂರದಲ್ಲಿ ನೋಡ್ತಾ ಇರುವಂಥದ್ದನ್ನು ಬಹುಶಃ ಎಲ್ಲರೂ ಗಮನಿಸಿದ್ವಿ. ಆ ಕಾರಣಕ್ಕೋಸ್ಕರನೇ ಇವತ್ತು ನಮಗೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೊಡುವಾಗ ಭಾಳ ಯೋಚನೆ, ಜವಾಬ್ದಾರಿ ಮತ್ತು ವಿವೇಚನೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಕಾರಣ ಏನಂದರೆ ಇಡೀ ರಾಜ್ಯದ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಯ ಪತ್ರಕರ್ತರು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಂದರೆ ಅವರ ಮಕ್ಕಳು ಯಾರ್ಯಾರು 90% ಹೆಚ್ಚು ಅಂಕವನ್ನು ಪಡೆದಿದ್ದಾರೆ SSLC PUCನಲ್ಲಿ ಅಂತ ಎಲ್ಲ ಪತ್ರಕರ್ತರು ಮತ್ತು ಆ ಪೇರೆಂಟ್ಸು ಮಕ್ಕಳು ಎಲ್ಲರೂ ಬರ್ತಾರೆ. ಹಾಗಾಗಿ ಇಡೀ ರಾಜ್ಯವನ್ನೇ ಒಳಗೊಳ್ಳುವಂಥ ಒಂದು ಕಾರ್ಯಕ್ರಮ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅನ್ನೋದು ಯೋಚನೆ ಬಂದ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಹೆಜ್ಜೆಡಬೇಕು. ಕಾರಣ ಏನಂದರೆ ಆ ಜವಾಬ್ದಾರಿಯನ್ನು ಫೀಲ್ ಮಾಡುವಂಥ ಒಂದು ಪತ್ರಕರ್ತರ ಸಂಘ ಬೇಕು, ಜಿಲ್ಲಾ ಸಂಘನೂ ಬೇಕು, ಜೊತೆಗೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ತಾಲೂಕು ಸಂಘ ಕೂಡ ಬಹಳ ಮುಖ್ಯ. ಹಾಗಾಗಿ ಈ ಕಳೆದ ಬಾರಿ ನಾವು ಒಂದು ರಾಜ್ಯ ಮಟ್ಟದ ದತ್ತಿನಿಧಿ ಪ್ರಶಸ್ತಿ ಸಮಾರಂಭವನ್ನು ಮಾಡಬೇಕು ಅಂತೇಳಿ ನಾನು ಇವರಾಗಿ ಕೂಡ ಮಾತನಾಡಿದೆ. ಹಾಗೆ ಗ್ರೂಪ್ನಲ್ಲಿ ನಮ್ಮ ಯೂನಿಯನ್ ಗ್ರೂಪಲ್ಲಿ ಹಾಕಿದ್ವಿ. ಇವರು ಸ್ವಲ್ಪ ತಡವಾಗಿ ಪ್ರತಿಕ್ರಿಯೆ ಬರೋ ಹೊತ್ತಿಗೆ ಅದು ಕೊಪ್ಪಳದವರು ಇಲ್ಲ ಆಸಕ್ತಿದ್ದು ನಮ್ಮ ಜಿಲ್ಲೆಯಲ್ಲೇ ಮಾಡಬೇಕು ಅಂತೇಳಿ ಆ ಕಾರ್ಯಕ್ರಮವನ್ನು ಕೊಪ್ಪಳದಲ್ಲಿ ಪ್ರಪ್ರಥಮವಾಗಿ. ಅಂದರೆ ಮುಂಚೆ ಈ ಥರದ ವಾತಾವರಣ ಇರಲಿಲ್ಲ. ಆದರೆ ಈಗ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಮುಂದೆ ಬಂದವರ ಸಂಖ್ಯೆ ಭಾಳ ಹೆಚ್ಚು. ಆ ಕಾರಣಕ್ಕೋಸ್ಕರ ನಾವು ಅದು ಏನು ತೋರಿಸುತ್ತೆ ಅಂದರೆ ನಿಮ್ಮೆಲ್ಲರ ಸಂಘದ ಶಕ್ತಿ, ಇಚ್ಛಾಶಕ್ತಿ ಮತ್ತು ಅದರ ಬದ್ಧತೆಯನ್ನು ತೋರಿಸುತ್ತೆ.
ಹಾಗಾಗಿ ನಮಗೆ ಆ ವಿಶ್ವಾಸ ಒಂದು ಇತ್ತು. ಕಳೆದ ಬಾರಿ ಬಂದಾಗ ಮಾತನಾಡಿದಾಗ ಮಾದೇಶ್ ಇಲ್ಲಿ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು, ಅವರ ಇಡೀ ತಂಡ ಪತ್ರಕರ್ತರುಗಳು ಎಲ್ಲರೂ ಇಲ್ಲಿ ಒಟ್ಟಾಗಿ ಒಂದು ಒಗ್ಗಟ್ಟಾಗಿ ಆ ಶಕ್ತಿಯನ್ನು ತೋರ್ಪಡೆ ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆ ಕಾರಣಕ್ಕೋಸ್ಕರನೇ ಈ ಬಾರಿ ನಮ್ಮ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಇದು ಮಾಡಬೇಕು ಅಂತೇಳಿ ಅಂದಾಗ ತಕ್ಷಣವೇ ನಾನು ದೇವರಾಜ್ ಅವರಿಗೆ ಜಿಲ್ಲಾ ಸಂಘಕ್ಕೆ ಸಂಪರ್ಕ ಮಾಡಿ ವಿಚಾರವನ್ನು ತಿಳಿಸಿದ್ದೆ. ಬಟ್ ಈ ಸರಿ ಪ್ರೋ ಆಕ್ಟಿವ್ ಅವರು ರೆಡಿನೇ ಇದ್ಬಿಟ್ಟಿದ್ರು. ಅದರ ಆಚೆಗೂ ನಾನು ಮಾದೇಶಿಗೆ ಫೋನ್ ಮಾಡಿದೆ, ಈ ಥರದ ಕಾರ್ಯಕ್ರಮ ಇದೆ, ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಆದರೆ ಹೇಳಿ ಸರ್ ಖಂಡಿತ ಮಾಡೋಣ ಸರ್ ಅಂತೇಳಿ ಹಿಂದೆ ಮುಂದೆ ನೋಡಲಿಲ್ಲ, ತಕ್ಷಣವೇ ಹೇಳಿದರು. ಆದರೂ ಕೂಡ ನಾನು ಪರವಾಗಿಲ್ಲ ತಡವಾಗಿ ಯೋಚನೆ ಮಾಡಿ ಹೇಳಿ ಏನು ಅಡ್ಡಿ ಇಲ್ಲ ಅಂತಲೂ ಕೂಡ ಹೇಳಿದವರು. ಇಲ್ಲ ಸರ್ ಮಾಡಲೇಬೇಕು, ಮಾಡೇ ತೀರ್ತೀವಿ ಅಂತೇಳಿ ಅದಕ್ಕೆ ಬಿದ್ದು ಅವರು ಅವತ್ತೇ ಮಾತನ್ನು ಕೊಟ್ಟಿದ್ದರು. ಮತ್ತು ಅದರ ಆಚೆಗೆ ದೇವರಾಜು ಅವರು ಚಾಮರಾಜನಗರ ಜಿಲ್ಲೆ ಅಂದರೆ ಈಗ ನಮಗೆ ನಿರ್ಲಕ್ಷಿತ ಜಿಲ್ಲೆ ಆದಂಗೆ ಆಗ್ಬಿಟ್ಟಿದೆ. ಯಾವ ಕಾರ್ಯಕ್ರಮಗಳು ರಾಜ್ಯ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ. ಒಂದಾದರೂ ಕಾರ್ಯಕ್ರಮ ನಮ್ಮ ಅವಧಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಗುಡಿಪುರ ನಂದೀಶ್ ಎಲ್ಲರೂ ಇಡೀ ಟೀಮು ಈ ಕಾರ್ಯಕ್ರಮವನ್ನು ಇದು ಮಾಡಬೇಕು ಅಂತೇಳಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿಶ್ವಾಸವನ್ನು ನಾವು ಕೂಡ ಇಟ್ಕೊಂಡಿದ್ದೀವಿ. ಮಲೆ ಮಹದೇಶ್ವರ ಬೆಟ್ಟ ಅಂದ ತಕ್ಷಣ ಎಲ್ರಿಗೂ ಕೂಡ ಇಲ್ಲಿ ಬಂದು ಹೋಗಬೇಕು ಅನ್ನುವಂಥ ಒಂದು ಭಕ್ತಿ ಭಾವ ಸಹಜವಾಗಿ ಬಂದೇ ಬರುತ್ತೆ. ಜೊತೆಗೆ ಈಗ ಆಗಿನ ವೀರಪ್ಪನ ಅವಳಿ ಕೇಳ್ತೀವಿ, ಭಾಳ ಜನರಿಗೆ ಬರೋದಕ್ಕೆ ಹಿಂದೆ ಮಾಡ್ತಾಯಿದ್ರು. ಅದು ಈಗೇನು ಸಮಸ್ಯೆ ಇಲ್ಲ. ಆದರೆ ಈ ಬಂದಂಥ ಸಂದರ್ಭದಲ್ಲಿ ನಾವು ಹೇಗೆ ಅವ್ರನ್ನ ರಿಸೀವ್ ಮಾಡ್ತೀವಿ, ನಡೆಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ. ನೀವಾಗಿ ಕರೆದ ತಕ್ಷಣ ಯಾರು ಬರೋದಿಲ್ಲ. ಒಂದು ಬ್ಯಾನರ್ ಅಡಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹೆಸರಿನಲ್ಲಿ ಕರೆದಾಗ ಎಲ್ಲರೂ ಬರ್ತಾರೆ. ಆದರೆ ಬಂದಾಗ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರಿ ಅಂದರೆ ನಿಮ್ಮೆಲ್ಲರಿಗೆ ಹೆಸರು. ಯಾವಾಗಲೂ ಕೂಡ ಅನ್ನೂರು ತಾಲೂಕು ಪತ್ರಕರ್ತರ ಸಂಘಗಳು ತುಂಬ ಚೆನ್ನಾಗಿ ನಡೆಸ್ಕೊಳ್ಬೋದು. ಅದನ್ನು ತುಂಬ ಚೆನ್ನಾಗಿ ಚಾಮರಾಜನಗರ ಜಿಲ್ಲಾ ಪತ್ರಕರ್ತರ ಸಂಘದ ಸಂಯೋಜನೆ ಮಾಡಿ ನಡೆಸ್ಕೊಟ್ರು. ಇವೆರಡೇ ಮಾತುಗಳು. ಹಾಗಾಗಿ ಈಗಷ್ಟೇ ಇವರು ನಮ್ಮ ನಂದೀಶ್ ಹೇಳ್ತಾ ಇದ್ರು, ಬೇಲೂರಿನಲ್ಲಿ ನಡೆದಂಥ ಕಾರ್ಯಕ್ರಮವನ್ನು ಇವತ್ತು ಕೂಡ ನೆನಪು ಮಾಡ್ಕೊತೀವಿ ಅಂತ ನೋಡಿ. ಅದು ಒಂದು ತಾಲೂಕು ಘಟಕ ಬೇಲೂರು. ನಾವು ರಾಜ್ಯ